ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋ ಸಿನಿಮಾ 2024ರಲ್ಲಿ ರಿಲೀಸ್ ಆಗಿರುವಂತ ಮುಫಾಸಾ ದ ಲಯನ್ ಕಿಂಗ್. ಈ ಸಿನಿಮಾ ಅಡ್ವೆಂಚರ್ ಆಗಿ ಸಖತ್ತಾಗಿದೆ. ಇಂಥ ಸಿನಿಮಾ ಮತ್ತೆ ಮುಂದೆ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಹಾಗೆ ಇದೇ ರೀತಿಯ ಅಡ್ವೆಂಚರ್ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಕಾಡಿನ ಎಲ್ಲಾ ಪ್ರಾಣಿಗಳು ಒಟ್ಟಿಗೆ ಸೇರಿರ್ತಾರೆ. ಅಲ್ಲಿಗೆ ರಾಜ ಸಿಂಬಾ ಬರ್ತಾನೆ. ಸಿಂಬಾ ಎಲ್ರಿಗೂ ನಮ್ಮ ಫ್ಯಾಮಿಲಿಗೆ ಒಬ್ಬ ಹೊಸ ಸದಸ್ಯ ಬರ್ತಾ ಇದ್ದಾನೆ ಅಂತಾನೆ. ಇನ್ನೊಂದು ಕಡೆ ಸಿಂಬಾ ಹೆಂಡತಿ ನಾಲಾ ಮರಿ ಹಾಕೋದಕ್ಕೆ ಅಂತ ಒಂದು ಪ್ಲೇಸ್ಗೆ ಬಂದಿರ್ತಾಳೆ. ನೆಕ್ಸ್ಟ್ ಪೊಂಬಾ ಮತ್ತೆ ಟಿಮೋನ್ ಸಿಂಬನ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಸಿಂಬಾ ಇವರಿಬ್ರಿಗೂ ನಾನು ನಾಲಾ ಹತ್ರ ಹೋಗ್ತಾ ಇದ್ದೀನಿ, ನೀವು ನನ್ನ ಮಗನನ್ನ ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾನೆ. ಇವನೇ ಸಾಂಬಾ ಮಗ, ಇವನ ಹೆಸರು ಕಿಯಾರಾ. ಪುಂಬಾ ಮತ್ತೆ ಟಿಮೋನ್ ಕಿಯಾರ್ಗೆ ಸ್ಕಾರ್ ಎನ್ನುವ ಸಿಂಹನನ್ನ ಸಾಯಿಸಿದ್ದು ನಾವೇ ಅಂತಾರೆ. ಆದ್ರೆ ಕಿಯಾರಾ ನಂಬೋದಿಲ್ಲ. ಅವನಿಗೆ ಗೊತ್ತು ಅವನ ತಂದೆ ಸಾಂಬಾನೆ ಸ್ಕಾರ್ ಎನ್ನುವ ಸಿಂಹನನ್ನ ಕೊಂದಿದ್ದು ಅಂತ ಗೊತ್ತಿದೆ. ಅದೇ ಟೈಮ್ಗೆ ರಫೀಕಿ ಎನ್ನುವ ಮಂಗ ಬರುತ್ತೆ. ಇವನು ಸಿಂಬನ ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ. ಕಿಯಾರಾ ರಫೀಕಿಗೆ, ನೋಡು ನನ್ನ ತಂದೆ ತಾಯಿ ನನ್ನ ಒಬ್ಬನನ್ನ ಬಿಟ್ಟು ಹೋಗಿದ್ದಾರೆ, ನನಗೆ ತುಂಬಾ ಭಯ ಆಗ್ತಿದೆ ಅಂತಾನೆ. ಅದಕ್ಕೆ ರಫೀಕಿ, ನೋಡು ನಿನ್ನ ತಂದೆ ನಿನಗೆ ಒಂದು ಗಿಫ್ಟ್ ತರೋದಕ್ಕೆ ಹೋಗಿದ್ದಾರೆ. ನಿನ್ನ ತಂದೆ ಸಿಂಬಾ, ನಿನ್ನ ತಾತ ಮುಫಾಸಾ ಎಂತ ಧೈರ್ಯಶಾಲಿಗಳು ಗೊತ್ತಾ, ನಿನಗೆ ಭಯನಾ? ನಿನ್ನ ವಯಸ್ಸಲ್ಲಿ ನಿನ್ನ ತಾತ ಮುಫಾಸಾ ಹೇಗಿದ್ದ ಗೊತ್ತಾ ಅಂತ ರಫೀಕಿ ಮುಫಾಸನ ಸ್ಟೋರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಸುಮಾರು ವರ್ಷಗಳ ಹಿಂದೆ ಮುಫಾಸನ ತಂದೆ ತಾಯಿ ಮುಫಾಸನಿಗೆ, ನೋಡು ಆ ಕಡೆ ಇರುವ ಪ್ರದೇಶ ಮೆಲೋನಿ ಅಂತ, ಅಲ್ಲಿ ಆಹಾರ ನೀರು ಎಲ್ಲ ಸಿಗುತ್ತೆ ಅಂತಾನೆ. ಆದ್ರೆ ಈಗ ಇವರು ಇರುವಂತ ಪ್ರದೇಶ ಬರಗಾಲದಿಂದ ಕೂಡಿ ಬರೀ ಮಣ್ಣೆ ಇರುತ್ತೆ. ಅದೇ ಟೈಮ್ಗೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಪ್ರಾಣಿಗಳ ಜೊತೆಗೆ ಮುಫಾಸ ಕೂಡ ನೀರಲ್ಲಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡಿದ ಅವರ ತಂದೆ ತಾಯಿ ಕೂಡ ಖುಷಿ ಆಗ್ತಾರೆ. ಹಾಗೆ ನೀರಿನ ಫೋರ್ಸ್ ಜಾಸ್ತಿ ಆಗುತ್ತೆ. ಮುಫಾಸನ ತಂದೆ ಅವನನ್ನ ಮೇಲೆ ಹತ್ತಿಸ್ತಾನೆ. ಮುಫಾಸ ಇನ್ನೇನು ಅವರ ತಾಯಿ ಹತ್ರ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಸ್ಪೀಡ್ ಆಗಿ ಒಂದು ಆನೆ ಬಂದು ಅಲ್ಲಿಗೆ ಅಪ್ಪಳಿಸುತ್ತೆ. ಹಾಗೆ ಮುಫಾಸ ತನ್ನ ತಂದೆ ತಾಯಿಯಿಂದ ದೂರ ಆಗಿ ನೀರಲ್ಲಿ ಸುಮಾರು ದೂರ ಹೋಗ್ತಾನೆ. ಅಂತೂ ಒಂದು ಕಟ್ಟಿಗೆ ಸಹಾಯದಿಂದ ಒಂದು ದಡಕ್ಕೆ ಬರ್ತಾನೆ. ಅಲ್ಲಿ ಒಂದು ಟಾಕ ಎನ್ನುವ ಸಿಂಹದ ಮರಿ ಮುಫಾಸಗೆ, ಯಾರ್ ನೀನು ಅಂತ ಕೇಳ್ತಾನೆ. ಅಷ್ಟರಲ್ಲಿ ಮೊಸಳೆಗಳು ಮುಫಾಸನ ಮೇಲೆ ದಾಳಿ ಮಾಡ್ತವೆ. ಆಗ ಟಾಕ ಮುಫಾಸನ ಕೈ ಹಿಡ್ಕೊಂಡು ಸಹಾಯ ಮಾಡ್ತಾನೆ. ಅದೇ ಟೈಮ್ಗೆ ಟಾಕ ಅವರ ತಾಯಿ ಈಶೆ ಬಂದು ಅವರನ್ನ ಕಾಪಾಡ್ತಾಳೆ. ಟಾಕ ಅವರ ತಾಯಿ ಈಶೆಗೆ, ಅಮ್ಮ ಮುಫಾಸ ಕೂಡ ಇಲ್ಲಿ ನಮ್ಮ ಜೊತೆನೆ ಇರ್ಲಿ ಅಂತಾನೆ. ಅದಕ್ಕೆ ಅವರ ತಾಯಿ, ನಿಮ್ಮ ತಂದೆ ಇದಕ್ಕೆ ಒಪ್ಪಬೇಕಲ್ಲ ಅಂತ ಅವರ ಪ್ಲೇಸ್ಗೆ ಕರ್ಕೊಂಡು ಬರ್ತಾನೆ. ಈಗ ಅಲ್ಲಿನ ಕಾಡಿನ ರಾಜ ಟಾಕ ಅವರ ತಂದೆ, ಅವನ ಹೆಸರು ಓಬಸಿ. ಓಬಸಿ ಮುಫಾಸನನ್ನ ನೋಡಿ, ಬೇರೆಯವರು ಯಾರು ನಮ್ಮ ಜೊತೆ ಇರೋ ಹಾಗೆ ಇಲ್ಲ, ಈ ಮುಫಾಸ ಯಾರು ಎಲ್ಲಿಂದ ಬಂದಿರೋದು ಅಂತಾನೆ ಗೊತ್ತಿಲ್ಲ. ಟಾಕ ಅವರ ತಾಯಿ ಈಶೆ, ಮುಫಾಸ ಇನ್ನೂ ಸಣ್ಣ ಮರಿ, ಎಲ್ಲಿಗೆ ಹೋಗುತ್ತೆ, ನಮ್ಮ ಜೊತೆ ಇರ್ಲಿ ಅಂತಾಳೆ. ಅದಕ್ಕೆ ಓಬಸಿ, ಆಯ್ತು, ಈಗ ಟಾಕ ಮತ್ತೆ ಮುಫಾಸ ಇವರ ನಡುವೆ ರನ್ನಿಂಗ್ ರೇಸ್ ಇಡೋಣ. ಅವರಲ್ಲಿ ಟಾಕ ಗೆದ್ರೆ ಮುಫಾಸನ ತಿಂದ್ಬಿಡ್ತೀನಿ, ಮುಫಾಸ ಗೆದ್ರೆ ನಮ್ಮಲ್ಲಿ ಹೆಣ್ಣು ಸಿಂಹದ ಜೊತೆ ಇರಬೇಕು ಅಂತಾನೆ. ಈಗ ಅವರು ರೇಸ್ ಸ್ಟಾರ್ಟ್ ಆಗುತ್ತೆ. ಇಬ್ರು ಒಂದೇ ಸಮನೆ ಓಡ್ತಾ ಇರ್ತಾರೆ. ಟಾಕ ಮುಫಾಸಗೆ, ನೋಡು ನಂಗೆ ಒಬ್ರು ಬ್ರದರ್ ಬೇಕಿತ್ತು, ಈಗ ನಂಗೆ ನೀನು ಸಿಕ್ಕಿದ್ಯಾ ಅಂತ ಮುಫಾಸನನ್ನ ಮುಂದೆ ಕಳಿಸ್ತಾನೆ. ಸ್ಪರ್ಧೆಯಲ್ಲಿ ಮುಫಾಸನೆ ಗೆಲ್ತಾನೆ. ಟಾಕ ಅವರ ತಂದೆ, ಮುಫಾಸ ನೀನು ಈಗ ಹೆಣ್ಣು ಸಿಂಹಗಳ ಜೊತೆ ಇರಬೇಕು ಅಂತಾನೆ. ಇಬ್ರು ಅದೇ ಖುಷಿಗೆ ಆಟ ಆಡ್ತಾ ಆಡ್ತಾ ದೊಡ್ಡವರಾಗ್ತಾರೆ. ಟಾಕ ಅವರ ತಂದೆ, ಟಾಕ ಅವನ ಜೊತೆ ನೀನು ಸೇರ್ಬೇಡ, ಮುಫಾಸ ನೀನು ಹೆಣ್ಣು ಸಿಂಹಗಳ ಜೊತೆ ಇರಬೇಕು ಅಂತ ಕಳಿಸ್ತಾನೆ. ಟಾಕ, ನೀನು ಮುಂದೆ ಈ ಜಾಗಕ್ಕೆ ನೀನು ರಾಜ ಆಗೋದು ಅಂತಾನೆ. ಮುಫಾಸ ಬೇಜಾರಲ್ಲಿ ಈಶೆ ಹತ್ರ ಬರ್ತಾನೆ. ಈಶೆ, ಯಾಕೆ ನಿನ್ನ ಫ್ಯಾಮಿಲಿ ನೆನಪಾಗ್ತಿದೀಯಾ, ಬೇಜಾರ್ ಆಗ್ಬೇಡ, ನಾನು ನಿನ್ನ ಜೊತೆ ಇರ್ತೀನಿ ಅಂತಾಳೆ. ಇದನ್ನ ಟಾಕ ಕೂಡ ಕೇಳಿಸ್ಕೊಂತಾನೆ. ನೆಕ್ಸ್ಟ್ ಈಶೆ ಮುಫಾಸನನ್ನ ಬೇಟೆ ಆಡೋಕೆ ಕರ್ಕೊಂಡು ಹೋಗ್ತಾಳೆ. ಟಾಕ ಕೂಡ ಜೊತೆಗೆ ಹೋಗ್ತಾನೆ. ಈಶೆ ಮುಫಾಸ ಜಿಂಕೆ ಬೇಟೆ ಆಡೋದಕ್ಕೆ ಅಂತ ಕೂತಿರುವಾಗ ಅಲ್ಲಿಗೆ ಬಂದ ವೈಟ್ ಲಯನ್ಸ್ ಈಶೆ ಮೇಲೆ ದಾಳಿ ಮಾಡ್ತವೆ. ಟಾಕ ಇದನ್ನ ನೋಡಿ ಹೆದರಿ ಓಡಿ ಹೋಗ್ತಾನೆ. ಮುಫಾಸ ಅವರ ಜೊತೆ ಫೈಟ್ ಮಾಡ್ತಾನೆ. ಅದರಲ್ಲಿ ಒಂದು ವೈಟ್ ಲಯನ್ ಸತ್ತೋಗ್ಬಿಡುತ್ತೆ, ಇನ್ನೊಂದು ಹೆದರಿ ಓಡಿ ಹೋಗುತ್ತೆ. ಈಶೆ ಮುಫಾಸನಿಗೆ ಸೇವ್ ಮಾಡೋದಕ್ಕೆ ಥ್ಯಾಂಕ್ ಯು ಅಂತಾಳೆ. ಈಗ ಈಶೆ ಮುಫಾಸ ಕಾಡಿನ ರಾಜನ ಹತ್ರ ಬರ್ತಾರೆ. ಈಶೆ, ನಮ್ಮ ಮೇಲೆ ಸಡನ್ ಆಗಿ ವೈಟ್ ಲಯನ್ಸ್ಗಳು ಅಟ್ಯಾಕ್ ಮಾಡಿಬಿಟ್ವು, ಮುಫಾಸ ನನ್ನನ್ನು ಸೇವ್ ಮಾಡಿದ ಅಂತಾಳೆ. ಆಗ ಓಬೆಸಿ ಮುಫಾಸಗೆ, ಥ್ಯಾಂಕ್ ಯು ಮುಫಾಸ, ನಿನ್ನ ಋಣ ಹೇಗೆ ತೀರಿಸಬೇಕು ಅಂತಾನೆ. ಮುಫಾಸ, ಆ ವೈಟ್ ಲಯನ್ಸ್ ಮತ್ತೆ ನಮ್ಮ ಮೇಲೆ ದಾಳಿ ಮಾಡ್ತಾರೆ, ಯಾಕಂದ್ರೆ ಅದರಲ್ಲಿ ಒಂದನ್ನ ನಾನು ಸಾಯಿಸಿದ್ದೀನಿ ಅಂತಾನೆ. ಈಗ ನಾವು ಯುದ್ಧಕ್ಕೆ ಸಿದ್ಧ ಆಗ್ಬೇಕು ಅಂತಾನೆ. ಓಬೆಸಿ ಒಂದು ಸಿಂಹಕ್ಕೆ ಆ ವೈಟ್ ಲಯನ್ಸ್ ಇರುವ ಪ್ರದೇಶಕ್ಕೆ ಹೋಗಿ ನೋಡ್ಕೊಂಡು ಬಾ ಅಂತ ಕಳಿಸ್ತಾನೆ. ಈ ಕಡೆ ಹೆದರಿ ಬಂದ ಒಂದು ವೈಟ್ ಲಯನ್ ಅವರ ರಾಜ ಕೈರಸ್ಗೆ, ಮುಫಾಸ ಎನ್ನುವ ಒಂದು ಸಿಂಹ ನಿನ್ನ ಮಗನನ್ನ ಕೊಂದು ಹಾಕಿತ್ತು ಅಂತಾನೆ. ವೈಟ್ ಲಯನ್ಸ್ಗಳ ರಾಜ ಕೈರೋಸ್, ಮುಫಾಸ ನಿನ್ನನ್ನು ಬಿಡೋದಿಲ್ಲ, ಈಗ ನಾವು ಅವರ ಮೇಲೆ ದಾಳಿ ಮಾಡೋಣ, ಎಲ್ಲರನ್ನ ಕೊಂದು ಹಾಕೋಣ ಅಂತಾನೆ. ಇದನ್ನ ಕೇಳಿಸಿಕೊಂಡ ಆ ಸಿಂಹ ಅವರ ಪ್ಲೇಸ್ಗೆ ಬರುತ್ತೆ. ರಾಜನ ಹತ್ತಿರ ಬಂದು, ಹೌದು ಅವರು ಇಲ್ಲಿಗೆ ಬರೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ, ಆದ್ರೆ ಅವರು ನಮಗಿಂತ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ, ಅವರನ್ನ ಸೋಲಿಸುವುದು ಅಸಾಧ್ಯ ಅಂತಾನೆ. ಅದಕ್ಕೆ ಓಬೆಸಿ, ಟಾಕ ಇಲ್ಲಿಂದ ಹೋಗ್ಬಿಡು, ನಿನ್ನ ಜೊತೆ ಮುಫಾಸ ಕೂಡ ಬರ್ತಾನೆ ಅಂತಾನೆ. ಇದಕ್ಕೆ ಮುಫಾಸ ಒಪ್ಪೋದಿಲ್ಲ. ಈಗ ಇನ್ನೊಂದು ಫ್ಯಾಮಿಲಿಯನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಾನೆ. ಅದಕ್ಕೆ ಈಶಾ,
ನಿನ್ನ ತಂದೆ ತಾಯಿ ಹೇಳಿರುವ ಮೆಲನ್ಗೆ ಹೋಗ್ಬಿಡು ಅಂತಾಳೆ. ಮುಫಾಸ ಟಾಕ ಗುಡ್ ಬೈ ಹೇಳಿ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ವೈಟ್ ಲಯನ್ಸ್ ಎಲ್ಲ ಒಬೆಸಿ ಲಯನ್ಸ್ ಇರುವ ಪ್ರದೇಶಕ್ಕೆ ಬರ್ತಾರೆ. ಕೈರಸ್ ಒಬೆಸಿಗೆ ನೀವೆಲ್ಲ ಸೇರಿ ನನ್ನ ಮಗಳನ್ನ ಕೊಂದಿದ್ದೀರಾ, ಈಗ ನಾನು ನಿಮ್ಮ ವಂಶವನ್ನೇ ಕೊಂದು ಹಾಕ್ತೇನೆ ಅಂತ ವೈಟ್ ಲಯನ್ಸ್ ಅವರ ಮೇಲೆ ದಾಳಿ ಮಾಡ್ತಾರೆ. ಈ ಕಡೆ ಮುಫಾಸಗೆ ಟಾಕಾಗೆ ಗೊತ್ತಾಗುತ್ತೆ ಅವರು ಎಲ್ಲರನ್ನ ಕೊಂದು ನಮ್ಮ ಕಡೆ ಬರ್ತಾ ಇದ್ದಾರೆ ಅಂತ. ಟಾಕಾ ಮುಫಾಸ ಜೋರಾಗಿ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅವರ ಹಿಂದೆನೆ ವೈಟ್ ಲಯನ್ಸ್ ಬರ್ತಾ ಇರ್ತವೆ. ಇವರು ಮುಂದೆ ಹೋದಂತೆ ಒಂದು ದೊಡ್ಡ ಜಲಪಾತ ಬರುತ್ತೆ. ಅವರು ಅಲ್ಲೇ ನಿಂತು ಬಿಡ್ತಾರೆ. ಈಗ ಆ ವೈಟ್ ಲಯನ್ಸ್ ಅಲ್ಲಿಗೆ ಬರ್ತಾರೆ. ರಾಜ ಕೈರೋಸ್ ಅವರ ಮೇಲೆ ದಾಳಿ ಮಾಡೋಕೆ ಹೋಗ್ತಾನೆ. ಅಷ್ಟರಲ್ಲಿ ಮುಫಾಸ ಟಾಕ ನೀರಿಗೆ ಹಾರಿಬಿಡ್ತಾರೆ. ಆಗ ಒಂದು ವೈಟ್ ಲೈನ್ ಕೂಡ ನೀರಿಗೆ ಹಾರುತ್ತೆ. ಇದನ್ನ ನೋಡಿದ ಟಾಕಾ ಮತ್ತೆ ಮುಫಾಸ ಈಸ್ಕೊಂಡು ಮುಂದೆ ಹೋಗ್ತಾರೆ. ನಂತರ ರಾತ್ರಿ ಕತ್ತಲಲ್ಲಿ ಹೋಗುವಾಗ ಇವರಿಗೆ ಒಂದು ಸುರಭಿಯ ಅನ್ನೋ ಹೆಣ್ಣು ಸಿಂಹ ಸಿಗುತ್ತೆ. ಆ ವೈಟ್ ಲೈನ್ ಸುರಭಿಯ ಕಡೆಯವರನ್ನ ಕೂಡ ಕೊಂದಿರುತ್ತೆ. ಈಗ ಸುರಭಿಗೆ ಜಾಜು ಅನ್ನೋ ಪಕ್ಷಿ ಮಾತ್ರ ಇರುತ್ತೆ. ಈಗ ಮುಫಾಸ ಟಾಕಾ ಸುರಭಿ ಜಾಜು ಒಂದಾಗ್ತಾರೆ. ಈಗ ಸುರಭಿ ಹೊಟ್ಟೆ ಹಸಿತಾ ಇದೆ, ಬೇಟೆ ಆಡ್ಬೇಕು ಅಂತಾಳೆ. ಇನ್ನೊಂದು ಕಡೆ ಕೋತಿಗಳು ಚೀರೋ ಸೌಂಡ್ ಕೇಳುತ್ತೆ. ಏನಂದ್ರೆ ಕೋತಿಯ ಗುಂಪಲ್ಲಿ ಬೇರೊಂದು ಜಾತಿಯ ಕೋತಿ ಇರುತ್ತೆ. ಅದು ಮಾಟ ಮಂತ್ರ ಮಾಡುತ್ತೆ, ಆತ್ಮದ ಜೊತೆ ಮಾತಾಡುತ್ತೆ ಅಂತ ಎಲ್ಲ ಕೋತಿಗಳು ಅದನ್ನ ಕಳಿಸ್ತಾ ಇರುತ್ತೆ. ಈ ಕೋತಿ ಬೇರೆ ಯಾರು ಅಲ್ಲ, ಈಗ ಪ್ರೆಸೆಂಟ್ ಅಲ್ಲಿ ಕತೆ ಹೇಳ್ತಿರುವ ರಫೀಕಿ ಎನ್ನುವ ಕೋತಿ ಆಗಿರುತ್ತೆ. ಆಕ್ಚುಲಿ ರಫೀಕಿ ಯಾವುದೇ ಮಾಟ ಮಂತ್ರ ಮಾಡ್ತಾ ಇರಲ್ಲ. ಅವನು ಒಬ್ಬ ತಪಸ್ವಿನಿ ಆಗಿರ್ತಾನೆ, ಹಾಗೆ ಜ್ಞಾನಿ ಕೂಡ ಆಗಿರ್ತಾನೆ. ನಂತರ ರಫೀಕಿ ಒಬ್ನೇ ಹೋಗ್ತಿರುವಾಗ ಮುಫಾಸ ಸಡನ್ ಆಗಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ರಫೀಕಿ ಹೆದರೋದಿಲ್ಲ. ನನ್ನ ಬೇಟೆ ಆಡಿದ್ರೆ ಏನು ಸಿಗೋದಿಲ್ಲ, ನಾನು ಕೂಡ ನಿಮ್ಮ ತರನೇ ಮೆಲನಿ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಾನೆ. ಎಲ್ಲರಿಗೂ ಆಶ್ಚರ್ಯ ಪಡ್ತಾರೆ. ನಂತರ ಎಲ್ಲರೂ ಸ್ನೇಹಿತರಾಗಿ ಮೆಲೋನಿ ಕಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಫಾಸ ಬೆಟ್ಟವನ್ನ ನೋಡಿ ನಾವು ಕೆಳಗಡೆ ಇಂದ ಹೋಗೋಣ, ಅವರು ಬರ್ತಾ ಇದ್ದಾರೆ ಅಂತಾನೆ. ಸುರಭಿ ನಿಂಗೆ ಹೇಗ್ ಗೊತ್ತಾಯ್ತು ಅಂತಾಳೆ. ಮುಫಾಸ ಸುರಭಿ ನೀನು ಕಣ್ಣು ಮುಚ್ಚಿ ಪ್ರಕೃತಿಯನ್ನ ಅಧ್ಯಯನ ಮಾಡು ಅಂತಾನೆ. ಸುರಭಿ ಅವನು ಹೇಳಿದ ತರ ಕಣ್ಣು ಮುಚ್ಚಿ ಅಧ್ಯಯನ ಮಾಡ್ತಾಳೆ. ಸುರಭಿಗೆ ಕೂಡ ಅವ್ರು ಬರ್ತಾ ಇರೋದು ಗೊತ್ತಾಗುತ್ತೆ. ಎಲ್ಲರೂ ಕೆಳಗಡೆ ದಾರಿಯಲ್ಲಿ ಹಾಡು ಹೇಳ್ತಾ ಎಂಜಾಯ್ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಕಡೆ ಕೈರೋಸ್ ಇವರು ಎಲ್ಲಿ ಇರೋದು ಅಂತ ಗೊತ್ತಾಗುತ್ತೆ. ಈ ಕಡೆ ಟಾಕಾ ಮುಫಾಸಗೆ ನಾನು ಸುರಭಿನ ತುಂಬಾ ಇಷ್ಟಪಡ್ತಾ ಇದ್ದೀನಿ, ಅವಳನ್ನ ಹೇಗೆ ಇಂಪ್ರೆಸ್ ಮಾಡಬೇಕು ಅಂತಾನೆ. ಅದಕ್ಕೆ ಮುಫಾಸ ಅವಳ ಮೈಯಿಂದ ಡಕ್ ಫ್ಲವರ್ ವಾಸನೆ ಬರ್ತಾ ಇದೆ, ಅವಳು ಮುಂಚೆ ಆ ಡಕ್ ಫ್ಲವರ್ ಪ್ಲೇಸ್ ಅಲ್ಲಿ ವಾಸ ಮಾಡ್ತಾ ಇದ್ಲು ಅಂತ ಕಾಣುತ್ತೆ ಅಂತಾನೆ. ಟಾಕಾ ಅವಳ ಹತ್ತಿರ ಹೋಗಿ ನೀನು ಈ ಮೊದಲು ಡಕ್ ಫ್ಲವರ್ ಹತ್ರ ವಾಸ ಮಾಡ್ತಾ ಇದ್ದಿ ಅಂತಾನೆ. ಅದಕ್ಕೆ ಅವಳು ಆಶ್ಚರ್ಯದಿಂದ ಹೌದು ನಿನಗೆ ಹೇಗೆ ಗೊತ್ತಾಯ್ತು ಅಂತಾಳೆ. ಟಾಕಾ ನಾನು ಸ್ಮೆಲ್ ಇಂದನೇ ಎಲ್ಲ ಕಂಡಿಡ್ತೀನಿ ಅಂತಾನೆ. ಹಾಗೆ ಮಾತಾಡ್ತಾ ಎಲ್ರು ಆನೆ ಇರುವಂತ ಪ್ರದೇಶಕ್ಕೆ ಬರ್ತಾರೆ. ಅದೇ ಟೈಮ್ಗೆ ಜಾಜು ವೈಟ್ ಲೈನ್ಸ್ ಬರ್ತಾ ಇರೋದನ್ನ ನೋಡಿ ಅವರಿಗೆ ಹೇಳುತ್ತೆ, ಮುಫಾಸ ಆನೆಗಳಿಗೆ ನಮಗೆ ನಿಮ್ಮ ಸಹಾಯ ಬೇಕು ಅಂತಾನೆ. ಆದ್ರೆ ಯಾರು ಕೇಳಿಸ್ಕೊಳ್ಳದೆ ಸುಮ್ಮನೆ ಹೋಗ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿ ಕೈರಸ್ ಮತ್ತೆ ವೈಟ್ ಲೈನ್ಸ್ ಬರ್ತವೆ. ಅಲ್ಲಿರುವಂತ ಬ್ರಿಡ್ಜ್ ಅನ್ನ ದಾಟಿ ಬರ್ತಾರೆ. ಟಾಕಾ ಹೆದರಿ ಅಡಗಿ ಕೂರ್ತಾನೆ. ರಫೀಕಿ ಮರ ಹತ್ತಾನೆ. ಸುರಭಿ ಎಲ್ರೂ ಓಡಿ ಅಂತ ಮರದ ಮೇಲಿನ ಜೇನುಗೂಡನ್ನು ಎಬ್ಬಿಸ್ತಾಳೆ. ಇದರಿಂದ ಎಲ್ಲಾ ಆನೆಗಳು ಕೂಡ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಈಗ ವೈಟ್ ಲೈನ್ಸ್ ಅವ್ರ ಹತ್ರ ಬರೋದಕ್ಕೆ ಆಗೋದಿಲ್ಲ. ಸುರಭಿ ಕೂಡ ಕೆಳಗೆ ಬಿದ್ದು ಪ್ರಜ್ಞೆ ತಪ್ತಾಳೆ. ಮುಫಾಸ ಅವಳನ್ನ ಕಾಪಾಡ್ತಾನೆ. ಆನೆ ಓಡ ರಭಸಕ್ಕೆ ವೈಟ್ ಲೈನ್ಸ್ ಬರ್ತಿರುವ ಬ್ರಿಡ್ಜ್ ಕೆಳಗೆ ಬಿದ್ದು ಹೋಗ್ಬಿಡುತ್ತೆ. ವೈಟ್ ಲೈನ್ಸ್ ದಾರಿ ಕಾಣದೆ ಬೇರೆ ದಾರಿ ಹುಡ್ಕೊಂಡು ಹೋಗ್ತಾರೆ. ಈ ಕಡೆ ರಫೀಕಿ ಸುರಭಿಗೆ ಪ್ರಜ್ಞೆ ತರಿಸ್ತಾನೆ. ಅವಳು ನನ್ನ ಯಾರು ಕಾಪಾಡಿದ್ದು ಅಂತಾಳೆ. ಮುಫಾಸ ಟಾಕಾ ಅಂತಾನೆ. ಸುರಭಿ ಈಗ ಟಾಕಾ ಮೇಲೆ ಸ್ವಲ್ಪ ಇಂಪ್ರೆಸ್ ಆಗ್ತಾಳೆ. ಪ್ರೆಸೆಂಟ್ ಅಲ್ಲಿ ಕಿಯಾರಾ ರಫೀಕಿಗೆ ಆ ವೈಟ್ ಲೈನ್ಸ್ ಯಾಕೆ ಬರೀ ಕೆಟ್ಟದನ್ನೇ ಮಾಡ್ತವೆ ಅಂತ ಕೇಳ್ತಾರೆ. ಅದಕ್ಕೆ ರಫೀಕಿ ಅವರು ಹುಟ್ಟಿದಾಗಲೇ ರೋಗದಿಂದ ವೈಟ್ ಲೈನ್ಸ್ ಆಗಿರ್ತವೆ, ಅವುಗಳನ್ನ ಯಾವ ಸಿಂಹಗಳು ಸೇರಿಸಿಕೊಳ್ಳುವುದಿಲ್ಲ, ಅದಕ್ಕೆ ಅವುಗಳು ತಮ್ಮದೇ ಆದ ಗುಂಪನ್ನ ಮಾಡ್ಕೊಂಡು ವಾಸ ಮಾಡ್ತಾರೆ ಅಂತಾನೆ. ಈಗ ಸ್ಟೋರಿಲಿ ಮುಂದೆ ಎಲ್ಲರೂ ಹಿಮ ಪ್ರದೇಶಕ್ಕೆ ಬರ್ತಾರೆ. ಹಾಗೆ ಮುಂದೆ ಹೋಗ್ತಾ ಮುಫಾಸ ಜಾಜುಗೆ ಈಗ ನಾವು ಬಂದಿರೋ ಹೆಜ್ಜೆ ಗುರುತನ್ನ ನಿನ್ನ ರೆಕ್ಕೆ ಸಹಾಯದಿಂದ ಹಿಮ ಬೀಳಿಸಿ ಅಳಿಸಿ ಹಾಕು ಅಂತಾನೆ. ಜಾಜು ಮುಫಾಸ ಹೇಳಿದ ರೀತಿ ಮಾಡ್ತಾನೆ. ಕೈರಸ್ ಮತ್ತೆ ಎಲ್ಲ ವೈಟ್ ಲೈನ್ಸ್ಗಳು ದಾರಿ ಗೊತ್ತಾಗದೆ ಅಲ್ಲೇ ನಿಂತಿರ್ತಾರೆ. ಇದನ್ನ ನೋಡಿದ ಜಾಜು ಮುಫಾಸಗೆ ಹೇಳುತ್ತೆ. ಸುರಭಿ ಕೂಡ ಓ ಒಳ್ಳೆಯ ಉಪಾಯ ಮುಫಾಸ ಅಂತಾಳೆ. ಇದನ್ನ ನೋಡಿದ ಟಾಕಾಗೆ ಸಹಿಸೋಕಾಗೋದಿಲ್ಲ. ರಫೀಕಿ ಈ ಹಿಮದಲ್ಲಿ ನಂಗೆ ಕಾಲಿಡೋದಕ್ಕೆ ಆಗ್ತಿಲ್ಲ ಅಂತಾನೆ. ಮುಫಾಸ ನನ್ನ ಮೇಲೆ ಹತ್ತು, ನಾನು ನಿನ್ನ ಜೊತೆ ಇದ್ದೀನಿ ಅಂತಾನೆ. ಆಗ ಸುರಭಿಗೆ ನೆನಪಾಗುತ್ತೆ. ಏನಂದ್ರೆ ಆಗ ಮುಫಾಸನ ನನ್ನ ಕಾಪಾಡಿದ್ದು, ನನಗೂ ಕೂಡ ಇದೇ ಮಾತು ಹೇಳಿದ್ದು ನೆನಪಾಗುತ್ತೆ. ಅವತ್ತು ರಾತ್ರಿ ಮುಫಾಸ ಅಲ್ಲಿ ಕಾಣ್ತಿರೋ ಪ್ರಾಣಿನ ಬೇಟೆಯಾಡೋದಕ್ಕೆ ಹೋಗ್ತಾ ಇರ್ತಾನೆ. ಅಲ್ಲಿಗೆ ಬಂದ ಸುರಭಿ ಮುಫಾಸ ನೀನೇ ನನ್ನ ಕಾಪಾಡಿದ್ದು, ಅಲ್ಲದೆ ನನ್ನ ಡಕ್ ಫ್ಲವರ್ ಸ್ಮೆಲ್ ಕಂಡಿಡಿದ್ದು ನೀನೇ ಅಂತಾಳೆ. ಅದಕ್ಕೆ ಮುಫಾಸ ಏನ್ ಹೇಳ್ತಿದ್ಯ ನೀನು, ನಂಗೆ ಏನು ಗೊತ್ತಾಗ್ತಿಲ್ಲ ಅಂತಾನೆ. ಸುರಭಿ ಹೌದು ನೀನು ಎಲ್ಲರ ಹತ್ರ ಅಲ್ಲ, ನಿನಗೆ ಒಂದು ಶಕ್ತಿ ಇದೆ ಅಂತಾಳೆ. ಕೊನೆಗೆ ಮುಫಾಸ ಹೌದು ನಂಗೂ ನೀನಂದ್ರೆ ತುಂಬಾ ಇಷ್ಟ, ಆದ್ರೆ ಟಾಕಾ ನಿನ್ನ ಇಷ್ಟ ಪಡ್ತಾ ಇದ್ದಾನೆ ಅಂತಾನೆ. ಸುರಭಿ ಬೇರೆಯವರ ಮಾತು ಕೇಳ್ಬೇಡ, ನಿಂಗೆ ಏನ್ ಅನ್ಸುತ್ತೆ ಅದನ್ನ ಮಾಡು ಅಂತಾಳೆ. ನೆಕ್ಸ್ಟ್ ಇಬ್ರು ಸಂತೋಷವಾಗಿ ಆಟ ಆಡ್ತಾ ಇರ್ತಾರೆ. ಇದನ್ನ ದೂರದಿಂದಲೇ ಟಾಕಾ ನೋಡ್ತಾನೆ. ಇದನ್ನ ನೋಡಿ ಸಹಿಸಕ್ಕಾಗದೆ ಮುಫಾಸ ಮೇಲೆ ತುಂಬಾನೇ ಕೋಪ ಆಗ್ತಾನೆ. ಹಾಗೆ ಸ್ಪೀಡ್ ಆಗಿ ಓಡ್ತಾ ಇದ್ದಂತೆ ಹಿಮ ಜಾರಿ ಕೆಳಗೆ ಬಿದ್ದ್ಬಿಡ್ತಾನೆ. ಟಾಕಾ ಅಲ್ಲೇ ದೂರದಲ್ಲಿದ್ದ ವೈಟ್ ಲೈನ್ಸ್ ಗಳನ್ನ ನೋಡ್ತಾನೆ. ಅವ್ರ ಹತ್ತಿರ ಬರ್ತಾನೆ. ಕೈರಸ್ ಟಾಕನ್ನ ನೋಡಿ ನಮಗೆ ಆಹಾರ ಏನು ಸಿಗ್ತಾ ಇರಲಿಲ್ಲ, ಕೊನೆಗೂ ನೀನ್ ಸಿಕ್ಕಿದೀಯಾ ಅಂತಾನೆ.
ಟಾಕಾ ಕೈರಸ್ಗೆ, ನಿನ್ನ ಮಗನನ್ನ ಕೊಂದಿದ್ದು ಮುಫಾಸ, ಅಲ್ಲದೆ ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಮುಫಾಸನಿಂದಲೇ. ಅವನು ನಂಗೂ ಕೂಡ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾನೆ. ನಾನು ಅವ್ರು ಇರೋ ದಾರಿಯನ್ನ ತೋರಿಸ್ತೀನಿ ಅಂತಾನೆ. ಕೈರಸ್ ಕೂಡ ಸರಿ ಆಯ್ತು ಅಂತ ಟಾಕಾನನ್ನ ತಮ್ಮ ಗ್ಯಾಂಗ್ಗೆ ಸೇರಿಸ್ಕೊಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಟಾಕಾ ಮುಫಾಸಗೆ, ಇಷ್ಟು ದಿನ ನೀನು ನಂಗೆ ಹೆಲ್ಪ್ ಮಾಡೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಮುಫಾಸಗೆ ಇವನು ಯಾಕೆ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗೋದಿಲ್ಲ. ಮತ್ತೆ ಎಲ್ಲರೂ ತಮ್ಮ ಪ್ರಯಾಣವನ್ನ ಮೆಲೋನಿ ಕಡೆಗೆ ಮುಂದುವರಿಸ್ತಾರೆ. ಟಾಕಾ ತಾವು ಹೋಗ್ತಿರೋ ದಾರಿ ವೈಟ್ ಲೈನ್ಸ್ಗೆ ಗೊತ್ತಾಗ್ಬೇಕು ಅಂತ ಕಾಲಲ್ಲಿ ಗುರ್ತು ಮಾಡ್ತಾನೆ. ಪ್ರೆಸೆಂಟ್ ಅಲ್ಲಿ ಕಿಯಾರಾ ಟಾಕಾ ಮುಫಾಸ್ಗೆ ಏನ್ ಮಾಡ್ಬೇಕು ಅಂತ ಇದ್ದಾನೆ ಅಂತಾನೆ. ರಫೀಕ್ ಈ ಸ್ಟೋರಿಯನ್ನ ಮುಂದುವರಿಸ್ತಾನೆ. ಎಲ್ರು ಹಾಗೆ ಮುಂದೆ ಬರ್ತಾರೆ. ಕೊನೆಗೂ ಅವರಿಗೆ ಮೆಲೋನಿ ಪ್ರದೇಶ ಸಿಕ್ಬಿಡುತ್ತೆ. ಎಲ್ರು ಖುಷಿ ಪಡ್ತಾರೆ. ಮುಫಾಸ ಕೂಡ ತುಂಬಾನೇ ಖುಷಿ ಪಡ್ತಾನೆ. ಯಾಕಂದ್ರೆ ಇಲ್ಲಿಗೆ ಬರೋದು ಅವನ ತಂದೆ ತಾಯಿ ಆಸೆ ಆಗಿರುತ್ತೆ. ಅಲ್ಲದೆ ಆ ಪ್ರದೇಶ ನೋಡಿದ್ರೆ ಯಾವತ್ತೂ ಹಸಿವಿನಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಎಲ್ಲ ಕೂಡ ಸಿಗ್ತಾ ಇರುತ್ತೆ. ನಂತರ ರಫೀಕಿಗೆ ಒಂದು ಮರ ಕಾಣಿಸುತ್ತೆ. ಅಲ್ಲಿಗೆ ಹೋಗ್ತಾನೆ. ಈ ಮರ ರಫೀಕಿಗೆ ಕನಸಲ್ಲಿ ಬರೋ ಮರ ಆಗಿರುತ್ತೆ. ರಫೀಕಿ ಮುಫಾಸಗೆ, ಇದೇ ಮರ ನನ್ನ ಕನಸಲ್ಲಿ ಬರ್ತಾ ಇತ್ತು. ಆಗ ನನ್ನ ಜೊತೆ ಒಬ್ಬ ಫ್ರೆಂಡ್ ಕೂಡ ಇದ್ದ. ಅವನ ಹೆಸರು ಮುಫಾಸ ಅಂತಾನೆ. ಈಗ ಅದೇ ಮುಫಾಸನೆ ಅವನ ಮುಂದೆ ರಿಯಲ್ಗೆ ನಿಂತಿರ್ತಾನೆ. ಮುಫಾಸ ಕೂಡ ಇದನ್ನ ಕೇಳಿ ಖುಷಿ ಆಗ್ತಾನೆ. ಅದೇ ಟೈಮ್ಗೆ ಎಲ್ಲಾ ಪ್ರಾಣಿಗಳು ಬರ್ತವೆ. ಆ ಪ್ರಾಣಿಗಳು, ಈಗ ವೈಟ್ ಲೈನ್ಸ್ಗಳು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ, ಇಲ್ಲಿಗೆ ಬರ್ತಾರೆ ಅಂತಾನೆ. ಅದೇ ಸಮಯಕ್ಕೆ ವೈಟ್ ಲೈನ್ಸ್ ಕೂಡ ಅಲ್ಲಿಗೆ ಬರ್ತಾರೆ. ಅವರನ್ನ ನೋಡಿ ಎಲ್ಲಾ ಪ್ರಾಣಿಗಳು ತುಂಬಾನೇ ಭಯ ಪಡ್ತಾರೆ. ಮುಫಾಸ ಸುರಭಿಗೆ, ನಾನು ಹೇಳಿದ ಎಲ್ಲಾ ಪ್ರಾಣಿಗಳನ್ನ ಸೇರಿಸು ಅಂತ ಕೈರಸ್ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಈಗ ಮುಫಾಸಗೆ ಗೊತ್ತಾಗುತ್ತೆ ಇವರ ಜೊತೆ ಟಾಕಾ ಕೂಡ ಸೇರಿದ್ದಾನೆ ಅಂತ. ಮುಫಾಸ ಕೈರಸ್ ಜೊತೆ ಜಗಳ ಆಡ್ತಾನೆ. ಕೈರಸ್ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ. ಮುಫಾಸ ಉಪಾಯದಿಂದ ಕೈರಸ್ನನ್ನ ಕೆಳಗೆ ಬೀಳಿಸ್ತಾನೆ. ನೆಕ್ಸ್ಟ್ ಮುಫಾಸ ಎಲ್ಲಾ ಪ್ರಾಣಿಗಳಿಗೂ, ಎಲ್ಲರೂ ಒಗ್ಗಟ್ಟಾಗೋಣ, ಇವರನ್ನ ಇಲ್ಲಿಂದ ಓಡಿಸೋಣ ಅಂತಾನೆ. ಆಗ ಆ ಪ್ರಾಣಿಗಳು, ನಾವು ಯಾಕೆ ನಿಂಗೆ ಸಹಾಯ ಮಾಡಬೇಕು ಅಂತಾರೆ. ಮುಫಾಸ, ಆ ವೈಟ್ ಲೈನ್ಸ್ ಇವತ್ತು ನನ್ನ ಕೊಂದು ಹಾಕಿದ್ರೆ ನಾಳೆ ನೀವು, ನಿಮ್ಮ ಮರಿಗಳು ಇರೋದಿಲ್ಲ, ಮೆಲೋನನ್ನ ಕೂಡ ನಾಶ ಮಾಡ್ತಾನೆ ಅಂತಾನೆ. ಆ ಪ್ರಾಣಿಗಳು ಮುಫಾಸನ ಮಾತನ್ನ ಕೇಳಿ ಎಲ್ಲರೂ ಒಗ್ಗಟ್ಟಾಗಿ ಅವರನ್ನ ಓಡಿಸೋಕೆ ಸಿದ್ಧ ಆಗ್ತಾರೆ. ಅದೇ ಸಮಯಕ್ಕೆ ಅಲ್ಲಿರೋ 3 ವೈಟ್ ಲೈನ್ಸ್ಗಳು ಮುಫಾಸನ ಮೇಲೆ ದಾಳಿ ಮಾಡಿ ಅವನನ್ನ ಒಂದು ಗುಹೆಗೆ ತಳ್ಳಿಬಿಡ್ತಾರೆ. ನಂತರ ಮುಫಾಸಗೆ ಎಚ್ಚರ ಆಗುತ್ತೆ. ಎದ್ದು ನೋಡಿದ್ರೆ ಅಲ್ಲಿರುವ ಜಾಗ, ನೀರು ನೋಡಿ ಶಾಕ್ ಆಗ್ತಾನೆ. ಅಲ್ಲಿಗೆ ಕೈರಸ್ ಮತ್ತೆ ಬರ್ತಾನೆ. ಇಬ್ರು ಫೈಟ್ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದ ಟಾಕಾಗೆ, ಮುಫಾಸ ನನ್ನ ಬ್ರದರ್, ನಾನೇ ಅವನನ್ನ ಸಾಯಿಸ್ತಾ ಇದ್ದೀನಿ ಅಂತ ರಿಯಲೈಸ್ ಆಗುತ್ತೆ. ಕೈರಸ್ ಇನ್ನೇನು ಮುಫಾಸಗೆ ತನ್ನ ಪಂಜರದಿಂದ ಹೊಡಿಬೇಕು ಅನ್ನೋಷ್ಟರಲ್ಲಿ ಟಾಕಾ ಅಡ್ಡ ಬರ್ತಾನೆ. ಆ ಹೊಡೆತ ಟಾಕಾಗೆ ಬೀಳುತ್ತೆ. ಈಗ ಮುಫಾಸ ಮತ್ತೆ ಟಾಕಾ ಸೇರಿ ಕೈರಸ್ ಜೊತೆ ಫೈಟ್ ಮಾಡ್ತಾರೆ. ಈ ಕಡೆ ಎಲ್ಲಾ ಪ್ರಾಣಿಗಳು ವೈಟ್ ಲೈನ್ಸ್ ಗಳ ಜೊತೆ ಫೈಟ್ ಮಾಡುವಾಗ ಭೂಕಂಪ ಆಗ್ಬಿಡುತ್ತೆ. ಅಲ್ಲದೆ ಆ ಗುಹೆ ಒಳಗಡೆ ಕೂಡ ಭೂಮಿ ಕುಸಿದು ಮುಫಾಸ ಮತ್ತೆ ಕೈರಸ್ ನೀರ್ ಒಳಗಡೆ ಬೀಳ್ತಾರೆ. ನೀರ್ ಒಳಗೆ ಕೂಡ ಇಬ್ರು ಫೈಟ್ ಮಾಡ್ತಾರೆ. ಆಗ ಮೇಲಿಂದ ಒಂದು ದೊಡ್ಡ ಕಲ್ಲು ಬೀಳುತ್ತೆ. ಕೈರಸ್ ನನ್ನ ಅದರ ಕೆಳಗೆ ತಳ್ಳಿಬಿಡ್ತಾನೆ. ಆ ಕಲ್ಲಿನ ಜೊತೆ ಕೈರಸ್ ಕೂಡ ಕೆಳಗೆ ಹೋಗಿ ಸತ್ ಬಿಡ್ತಾನೆ. ನಂತರ ಮುಫಾಸ ಕಷ್ಟಪಟ್ಟು ಮೇಲೆ ಬರ್ತಾನೆ. ಟಾಕಾ ಕೂಡ ಅವನನ್ನ ಮೇಲೆ ಎತ್ತಾನೆ. ಟಾಕಾ ಮುಫಾಸನ ನೋಡಿ ಬೇಜಾರಾಗಿ ಅಲ್ಲಿಂದ ಹೋಗ್ತಾನೆ. ಮುಫಾಸ ಸುರಭಿ ಅಲ್ಲಿಂದ ಹೊರಗಡೆ ಬರ್ತಾರೆ. ಅಲ್ಲಿನ ಎಲ್ಲಾ ಪ್ರಾಣಿಗಳು, ಮುಫಾಸ ನೀನೇ ನಮ್ಮ ರಾಜ ಅಂತಾರೆ. ಮುಫಾಸ ಇಲ್ಲಿಗೆ ರಾಜ ಅಂತ ಯಾರೋ ಬೇಡ, ಎಲ್ಲರೂ ಒಂದೇ ಸಮಾನ ರೀತಿಯಲ್ಲಿ ಇರೋಣ ಅಂತಾನೆ. ಆಗ ರಫೀಕಿ, ಹೌದು ಮುಫಾಸ, ಅವ್ರು ಹೇಳ್ತಿರೋದು ಸರಿ. ಈ ಎಲ್ಲಾ ಪ್ರಾಣಿಗಳನ್ನ ಒಗ್ಗಟ್ಟಾಗಿಸಿ ಯುದ್ಧ ಮಾಡೋ ತರ ಮಾಡಿದ್ಯಾ. ಇದು ನಾಯಕ ರಾಜನಿಂದ ಮಾತ್ರ ಸಾಧ್ಯ. ನೀನು ರಾಜ ಆಗು ಅಂತಾನೆ. ಆಗ ಅವನಿಗೆ ಒಂದು ಹಳೆಯ ವಾಸನೆ ಬರುತ್ತೆ. ಅದನ್ನ ಹಿಂಬಾಲಿಸ್ಕೊಂಡು ಹೋದ್ರೆ ಅವನು ತನ್ನ ತಂದೆ ತಾಯಿ ಸತ್ತೋಗಿರ್ತಾರೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವನ ತಾಯಿ ಜೀವಂತಾಗಿ ಇರ್ತಾಳೆ. ಇವನಿಗಿಂತ ಮುಂಚೆ ಅವನ ತಾಯಿ ಇಲ್ಲಿಗೆ ಬಂದಿರ್ತಾಳೆ. ಮುಫಾಸನನ್ನ ನೋಡಿ ಅವನ ತಾಯಿ ತುಂಬಾ ಖುಷಿ ಪಡ್ತಾಳೆ. ಮುಫಾಸಗೆ ಗೊತ್ತಾಗುತ್ತೆ ಅವರ ತಂದೆ ಸತ್ತೋಗಿದ್ದಾರೆ ಅಂತ. ತಾಯಿ, ನಿನ್ನ ತಂದೆ ನಿನ್ನಲ್ಲಿ ಇದ್ದಾರೆ ಅಂತಾಳೆ. ಇನ್ನೊಂದು ಕಡೆ ಎಲ್ಲಾ ಪ್ರಾಣಿಗಳು ಟಾಕಾ ಅನ್ನ ಇಲ್ಲಿಂದ ಹೊರಗೆ ಹಾಕ್ಬೇಕು ಅಂತಾರೆ. ಆದ್ರೆ ಮುಫಾಸ, ಇಲ್ಲಿ ನಾನು ರಾಜನಾಗಿ ಇರೋ ತನಕ ನನ್ನ ತಮ್ಮ ಇಲ್ಲೇ ಇರ್ತಾನೆ. ಆದ್ರೆ ಟಾಕಾ ಆಗಿ ಅಲ್ಲ, ಸ್ಕಾರ್ ಆಗಿ ಇರ್ತಾನೆ. ಟಾಕಾ ಕೂಡ ನನ್ನ ಕಣ್ಣಿನ ಮೇಲಿರುವ ಗಾಯದ ನೆನಪಿಗಾಗಿ ನಾನು ಸ್ಕಾರ್ ಆಗಿ ಇರ್ತೀನಿ ಅಂತಾನೆ. ಇದಾದ ನಂತರ ಸುರಭಿ ಮುಫಾಸ ಕೂಡ ಒಂದಾಗ್ತಾರೆ. ಈಗ ರಫೀಕಿ ಕಿಯಾರಾಗೆ ಕಥೆ ಹೇಳಿ ಮುಗಿಸ್ತಾನೆ. ಕಿಯಾರಾ, ನಾನು ಒಂದು ಸರಿ ಅದು ನನ್ನ ತಾತ ಮುಫಾಸನ್ನ ನೋಡ್ಬೇಕಿತ್ತು ಅಂತಾನೆ. ರಫೀಕಿ ಕಿಯಾರಾಗೆ, ನಿನ್ನಲ್ಲೇ ಇರ್ತಾನೆ ಅಂತಾನೆ. ಕಿಯಾರಾ ತನ್ನ ತಾತ ಮುಫಾಸ ತರಾನೇ ಗರ್ಜಿಸೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಕಿಯಾರಾ ತಂದೆ ಸಿಂಬಾ ಬರೋದು ಕಾಣುತ್ತೆ. ತಂದೆ ಸಿಂಬಾ ಹತ್ರ ಬರ್ತಾನೆ. ಕಿಯಾರಾ ತಾಯಿ, ಇಲ್ಲಿ ನೋಡು ನಿನ್ನ ತಮ್ಮ ಅಂತಾಳೆ. ಕಿಯಾರಾ ತನ್ನ ತಮ್ಮನ್ನ ನೋಡಿ ಖುಷಿ ಆಗ್ತಾನೆ. ನಾನು ನಿನ್ನ ಜೊತೆಗೆ ಇರ್ತೀನಿ. ಈಗ ನಾನು ನಿಂಗೆ ಒಂದು ಕತೆ ಹೇಳ್ತೀನಿ, ನಮ್ಮ ತಾತ ಮುಫಾಸನ ಕತೆ ಅಂತಾನೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ.